ಯಾವುದೋ ರಾಜಕೀಯ ತೆವರಿಗೋಸ್ಕರ ಎಲ್ಲ ಮಾಡ್ಕೊಂಡು ಒಬ್ಬರು ಇಟ್ಕೊಂಡು ಲಾಠಿ ಚಾರ್ಜ್ ಮಾಡೋದು ದೊಡ್ಡ ಬೆಳವಣಿಗೆ ಇಲ್ಲ ಅದು. ಇವತ್ತು ಹಿಂದೂ ರಾಷ್ಟ್ರ ಹುಟ್ಟಿದ್ವಿ, ಹಿಂದೂ ರಾಷ್ಟ್ರ ಸಾಯ್ತೀವಿ. ನಾನು ಓಟ್ ಹಾಕಿಲ್ಲ, ನನಗೂ MLA ಅವರು ಆ ಭಾವನೆ ಬೇಕು. ಯಾರ ಹೋದ್ರೆ ನಿಮ್ಮವ್ರು ಓಟ್ ಹಾಕಿಲ್ಲ, ನನ್ಗೆ ಓಟ್ ಕಡಿಮೆ ಬಂತು, ನಿನ್ ಕೆಲಸ ಯಾಕೆ ಮಾಡ್ಬೇಕು ನನಗೂ ಕೇಳ್ತಾರೆ. ಕೃಷ್ಣೇಗೌಡ ಅಂತೇಳಿ ಕಲ್ಮಟ್ಟಿ ದೊಡ್ಡಿ ಸರ್, ಕಳೆದ 40 ವರ್ಷಗಳಿಂದ ಕೆರಗೋಡು ಬಸ್ ಸ್ಟ್ಯಾಂಡ್ ಅಲ್ಲಿ ಅದು ಸ್ತಂಭ, ಹನುಮಂತ ಸ್ತಂಭ ಪ್ರತಿಷ್ಠಾಪನೆ ಆಗಿತ್ತು. ಈ ರಾಮ ಮಂದಿರ, ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಆ ಹಳೆ ಕಂಬ ಶಿಥಿಲವಾಗಿದ್ದರಿಂದ ಹೊಸದಾಗಿ ನವೀಕರಣ ಮಾಡುವಂತೇಳಿ ಹೊಸದಾಗಿ 108 ಅಡಿ ಎತ್ತರದ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ಕಳೆದ ತಿಂಗಳಿನಲ್ಲಿ ಗ್ರಾಮ ಪಂಚಾಯಿತಿಗೆ ಒಕ್ಕಲಿಂದ ಗೌರಿಶಂಕರ ಸೇವಾ ಟ್ರಸ್ಟ್ ಮತ್ತೆ ಸಾರ್ವಜನಿಕರು ಒಂದು ಅರ್ಜಿಯನ್ನು ಕೊಟ್ಟರು. ನಮಗೆ ಧ್ವಜಸ್ತಂಭ ನವೀಕರಣ ಮಾಡೋಕ್ಕೆ ಪರ್ಮಿಷನ್ ಕೊಡಿ ಅಂತೇಳಿ ಅರ್ಜಿ ಕೊಟ್ಟು ಅದರಲ್ಲಿ ಹನುಮಂತ ಧ್ವಜ ಅಂತ ಅರ್ಜಿಲಿ ಹನುಮಂತ ಧ್ವಜ ಅಂತ ಹೆಸರು ಇಟ್ಟಿದ್ದು. ಅದಕ್ಕೆ ಪಂಚಾಯಿತಿ ಸರ್ವಾನುಮತದಿಂದ ರಿಜಿಸ್ಟ್ರೇಷನ್ ಮಾಡಿದ್ರು. ಅದರಂತೆ PDO ಮತ್ತೆ ಪಂಚಾಯಿತಿ ಅಧ್ಯಕ್ಷರು PDO ಮತ್ತು ಸ್ಥಳ ಪರಿಶೀಲನೆ ಮಾಡಿ ನಮ್ಗೆ ಜಾಗ ತೋರಿದ್ರು. ಆ ಜಾಗದಲ್ಲಿ ಕಾಮಗಾರಿ ಮಾಡಿ ನಾವು 22ನೇ ತಾರೀಕು ಸ್ತಂಭನ ಉದ್ಘಾಟನೆ ಮಾಡಿದ್ವಿ. ಉದ್ಘಾಟನೆ ಮಾಡಿದ ಮೇಲೆ ನಮ್ಮ ತಾಲೂಕು ಆಡಳಿತ, ಕೆಲವು ಹಿತಾಸಕ್ತಿ ಜನ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತೆ ಜಿಲ್ಲಾ ಆಡಳಿತ ಸೇರ್ಕೊಂಡು ಕುತಂತ್ರದಿಂದ ರಾತ್ರಿ ಧ್ವಜಸ್ತಂಭ ಇಳಿಸಕ್ಕೆ ಬಂದರು. ಸುತ್ತಮುತ್ತಲ ಜನ ಪ್ರತಿಭಟನೆ ಮಾಡಿದಾಗ ರಾತ್ರಿ 2 ಗಂಟೆ ಸಮಯದಲ್ಲಿ ಬಂದು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಧ್ವಜನ ಇಳಿಸಿದ್ದಾರೆ. ಇದಕ್ಕೆ ನೇರ ಹೊಣೆ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ, ಸ್ಥಳೀಯ ಶಾಸಕರು. ಇದನ್ನ ಸಮಸ್ಯೆನ ದೊಡ್ಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಕೋಮುಗಲಭೆ ಇಲ್ಲ, ಯಾವುದೇ ಅಹಿತಕರ ಘಟನೆ ಆಗಿಲ್ಲ. ರೈತರ ಮೇಲೆ, ಅಮಾಯಕ ಹೆಂಗಸರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ದಾರೆ. ಇದಕ್ಕೆ ನೇರ ಹೊಣೆ ಜಿಲ್ಲಾ ಆಡಳಿತ, ಸ್ಥಳೀಯ ಶಾಸಕರು. ಈ ಸಮಸ್ಯೆನ ಬಗೆಹರಿಸಬಾಯಿತು, ಆದರೆ ಇದುವರೆಗೂ ಬಂದಿಲ್ಲ. ಯಾವ ಉದ್ದೇಶಕ್ಕೆ ಬಂದಿಲ್ಲ ಗೊತ್ತಿಲ್ಲ ನಮಗೆ. ಈ ಸಮಸ್ಯೆ ಬಗೆಹರಿಬೇಕು ಅಂತಂದ್ರೆ ತಾಲೂಕು ನಮ್ಮ ಏನು ಗ್ರಾಮ ಪಂಚಾಯತಿಗೆ ಅಧಿಕಾರ ಕೊಟ್ಟು ಗ್ರಾಮ ಪಂಚಾಯತಿಗೆ ಮುಟ್ಬಿಟ್ರೆ, ಅವ್ರಿಗೆ ಅಧಿಕಾರ ಕೊಟ್ರೆ ಈ ಸಮಸ್ಯೆ ಬಗೆಹರಿತದೆ. ಇದರಿಂದ ಏನೂ ತೊಂದರೆ ಇಲ್ಲ. ಧ್ವಜಸ್ತಂಭದಲ್ಲಿ ತಿರ್ಗಾ ಹನುಮಂತ ಧ್ವಜನ ಸ್ಥಾಪನೆ ಮಾಡ್ತೀವಿ. ಆ ಸ್ಥಾಪನೆ ಮಾಡಿದ ಮೇಲೆ ಈ ಸಮಸ್ಯೆ ಬಗೆಹರಿತದೆ ಸರ್. ಇದರಿಂದ ಯಾರಿಗೆ ಸಾರ್ವಜನಿಕ ಧಕ್ಕೆ ಇಲ್ಲ. ಯಾವುದೇ ಹಿಂದುಳಿದವರಾಗಲಿ, ಮುಸಲ್ಮಾನವರಾಗಲಿ, ಹರಿಜನರಿಗಾಗಲಿ ಯಾರಿಗೂ ತೊಂದರೆ ಇಲ್ಲ. ಇದನ್ನ ಬೇಕು ಅಂತ ರಾಜಕೀಯ ಹಿತಾಸಕ್ತಿಯಿಂದ ಈ ಕೃತ್ಯ ಮಾಡಿದ್ದಾರೆ ಸರ್. ಎಲ್ಲ ಕಡೆ ಈಗ ಆಲ್ರೆಡಿ ಎಲ್ಲ ಕಡೆ ಹಸಿರು ಬಾವುಟ ತೆರವು ಮಾಡಿಲ್ಲ. ಎಲ್ಲ ಸಾರ್ವಜನಿಕ ಜಾಗದಲ್ಲಿ ಎಲ್ಲ ಬಾವುಟಗಳು ಯಾವುದೂ ತೆರವು ಮಾಡಿಲ್ಲ. ಆದ್ರೆ ಇದ್ಯಾಕೆ ಹನುಮಂತ ಧ್ವಜನ ಯಾಕೆ ತೆರವು ಮಾಡಬೇಕು? ಯಾವ ಉದ್ದೇಶ ಮಾಡಬೇಕು? ಇದಕ್ಕೇನು ಕಾರಣ ಅಂತ ಹೇಳಿದ್ರೆ, ಈ ಕೆರಡು ಪಂಚಾಯತಿ ವ್ಯಾಪ್ತಿಯಲ್ಲಿ, ಈ ಕೆರಡು ಹೋಬಳಿಯಲ್ಲಿ ಶಾಸಕರಿಗೆ ಓಟ್ ಹಾಕಿಲ್ಲ. ಮನೆ ಶಾಸಕರಿಗೆ ಓಟ್ ಕಡಿಮೆ ಇದೆ ಈ ಜಾಗದಲ್ಲಿ. ಈ ಕಾರ್ಯಕ್ರಮ ನೋಡಿ ಅವ್ರಿಗೆ ಹೊಟ್ಟೆ ಉರ್ಕೊಂಡದೆ. ತಿರ್ಗಾ ಇವರೆಲ್ಲ JDS ಮತ್ತು BJP ಎಲ್ಲರೂ ಒಂದಾದ್ರು ನನಗೆ ಓಟ್ ಕಡಿಮೆ ಆಯ್ತದೆ ಉದ್ದೇಶದಿಂದ ಈ ಕೃತ್ಯ ಮಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ನವರು ಆದೇಶ ಮಾಡಿದ್ದಾರೆ, ಯಾವುದೇ ಮೈಕನ್ನು ಅನೌನ್ಸ್ ಮಾಡಬಾರ್ದು. ಮುಸ್ಲಿಂ ಮಸೀದಿಗಳಲ್ಲಿ ಯಾವುದೇ ಮೈಕ್ ಅನೌನ್ಸ್ ಮಾಡಬಾರ್ದು ಅಂತಂದ್ರು. ಅದನ್ನು ಯಾಕೆ ಸರ್ಕಾರ, ಈ ಏನು ರಾಜ್ಯ ಸರ್ಕಾರ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಯಾಕೆ ನಿಲ್ಸಿಲ್ಲ? ಅದನ್ನ ಮಾತ್ರ ನಿಲ್ಸಕ್ಕಾಗಿಲ್ಲ. ಈ ಕೇಸರಿ ಬೋಟೋ ತೆಗಿಬೋದಾ? ಈ ಹನುಮಂತ ಧ್ವಜನ ಕಮ್ಮ ತೆಗಿಸಬಹುದಾ? ಇದು ಯಾವ ನ್ಯಾಯ? ನನಗೂ ನ್ಯಾಯ, ಅವ್ರಿಗೂ ನ್ಯಾಯನ ಇದು? ತಾವು ನೀವು ವಿಮರ್ಶೆ ಮಾಡಿ. ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರ ತಪ್ಪು ನಿರ್ಧಾರ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಇದರ ಪ್ರತಿಫಲ ಉಣ್ತಾರೆ. ನಾವು ಧ್ವಜ ಕಂಬ ಫೌಂಡೇಶನ್ ಮಾಡುವಾಗ ಶಾಸಕರು ಈ ಭಾಗದಲ್ಲಿ 2-3 ಸಲ ಓಡಾಡಿದ್ದಾರೆ. ಅವ್ರನ್ನ ಕರೆದು ಅವರ ಸ್ಥಳ ಪರಿಶೀಲನೆ ಮಾಡುವಾಗ ಈ ಜಾಗದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾವು 1.5 ಟನ್ ಕಬ್ಬಣ ಒಳಗೆ ತುಂಬಿ ಪಿಲ್ಲರ್ ಮಾಡಿದಾಗ ಸುಮ್ಮನೆ ಇದ್ರು. 2ನೇ ತಾರೀಕು 22ನೇ ತಾರೀಕು ಮಾರ್ಗೋಟಲ್ಲಿ ಕುಮಾರಸ್ವಾಮಿ ಬರ್ತಾ ಇದ್ರು. ಅವ್ರ ಉದ್ಘಾಟನೆಗೆ ಇವ್ರನ್ನೂ ಕರೆದು ನಾನು ಬರಕಾಲಪ್ಪ, ಇನ್ನೊಂದು ನೀವು ಬರ್ತೀನಿ ಅಂತ ಹೇಳಿದ್ರು. ನಾವು ಅದನ್ನ ಧ್ವಜಸ್ತಂಭ ಉದ್ಘಾಟನೆ ಮಾಡ್ದೋ. 2 ದಿನ ಇತ್ತು. ಆಗ ಫೌಂಡೇಶನ್ ತೆಗೆದಾಗ ಮತ್ತೆ ಪಿಲ್ಲರ್ ಇರಿಸುವಾಗ ಏನ್ ಪ್ರತಿಭಟನೆ ಮಾಡಿದೆ. ಏಕಾಏಕಿ ಆದ್ಮೇಲೆ ಇಂಥ ಕೃತ್ಯ ಮಾಡಿಸಿದ್ರು. ಯಾರು ಮಾಡಿಸಿದ್ರು? ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಕೈಗೊಂಬೆಯಾಗಿ ಕೆಲಸ ಮಾಡಿಸಿದ್ರು. ಇದಕ್ಕೆ ನೇರ ಹೊಣೆ ಶಾಸಕರೇ ಸರ್. ಈಗ ಸ್ತಂಭ ನಿರ್ಮಾಣ ಮಾಡ್ಬೇಕಾದ್ರೆ ಈ ನಮ್ಮ ಪಂಚಾಯತಿಯ ಆಂಬೇಟ್ ಗ್ರಾಮ ಅಂತ 12 ಗ್ರಾಮದ ಜನವೇ ಕೈಲಾದ ದೇಣಿಗೆ ಕೊಟ್ಟಿದ್ದಾರೆ. ಮುಸಲ್ಮಾನರು ಸಹ ಏನು ವರ್ಕ್ಶಾಪ್ ಮಾಡ್ಕೊಂಡು ಜೀವನ ಮಾಡ್ತಾರೆ,
ಮುಸಲ್ಮಾನರು 5,000 10,000 ದೇಣಿಗೆ ಮಾಡಿ ಹಣ ಸಂಗ್ರಹಣೆ ಮಾಡಿ ಪಬ್ಲಿಕ್ ಹಣ ಸಂಗ್ರಹಣೆ ಮಾಡಿದ್ದೀವಿ. ಕುಮಾರಸ್ವಾಮಿ ಅವರು ಬರ್ತಾ ಇದ್ರು ಅವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಅವ್ರ ಆಹ್ವಾನ ಇರೋದ್ರಿಂದ ಅವರು ಗೈರು ಹಾಜರು. ಸ್ಥಳೀಯ ಮುಖಂಡರ ಮುಖಾಂತರ ನಾವು ಶಾಸಕರನ್ನು ಕರೆದ್ವಿ, ಶಾಸಕರು ಗೈರು ಹಾಜರಾದ್ರು. ನಾವು ಅವತ್ತು 22ನೇ ತಾರೀಕು ಈ ರಥೋತ್ಸವವನ್ನು ಉದ್ಘಾಟನೆ ಮಾಡಿದ್ದೀವಿ ಸರ್. ನಾವಂತೂ ಕೋರ್ಟ್ಗೆ ಹೋಗಿದ್ದೀವಿ, ಇವತ್ತು ಫೈಲ್ ಆಗಿದೆ, ಹೈಕೋರ್ಟ್ ಫೈಲ್ ಆಗಿದೆ. ನಮ್ಮ ನ್ಯಾಯ ಸಿಗುತ್ತೆ ಸರ್, ಅನುಮಾನ ಇಲ್ಲ ಸರ್. PDOನೇ ಈಗ ಮೇಲಧಿಕಾರಿಗೆ ತಪ್ಪು ಮಾಹಿತಿ ಕೊಟ್ಟವನೆ ಸರ್, ರಿಜಿಸ್ಟ್ರೇಷನ್ಸ್ ಕೊಟ್ಟವನೆ, ಆಮೇಲೆ ಕ್ಯಾನ್ಸಲ್ ಮಾಡವನೆ. ಈಗ 22 ಜನ ಪಂಚಾಯತಿ ಮೆಂಬರಲ್ಲಿ 19 ಜನ ಆಗ್ಬೋದು ಅಂತ ಸರ್ವಾನುಮತ ಅಂಗೀಕಾರ ಆಗ್ತದೆ. ಇವನೇನು ಸರ್, ಪ್ರಾಪರ್ಟಿ ನಮ್ದು, ಪಂಚಾಯತಿ ಪ್ರಾಪರ್ಟಿ ನಾವು ಸೇವ್ ಮಾಡ್ಕೊತೀವಿ. ಬೇರೆಯವ್ರಿಗೆ ಏನು ಅಧಿಕಾರ? ಹಂಗಾರೆ ಪಂಚಾಯತಿ ಬೇಡವಾ? ಹಂಗಾರೆ ಪಂಚಾಯತಿ ಬೇಡ ತೆಗೆದಕ್ಕೆ ಬಿಡಲಿ, ಡಿಸಾಲ್ವ್ ಮಾಡಲಿ. ನಮ್ಮ ಉದ್ದೇಶ ಪಂಚಾಯತಿ ಬೇಡ ಅಂದ್ರೆ ತಾಲೂಕ್ ಪಂಚಾಯತಿ ಅಡ್ಮಿನಿಸ್ಟ್ರೇಷನ್ ಹಾಕ್ಲಿ, ಬೇಡ ಅಂದ್ರೆ ಯಾರು? ನಮ್ಮ ಪ್ರಾಪರ್ಟಿ ಜಾಗ ನಾವು ನೋಡ್ಕೊಂಡು ನಮ್ಗೆ ಗೊತ್ತಿಲ್ವಾ ಯಾವ ಜಾಗದಲ್ಲಿ ಕೊಡಬೇಕು? ಏನು ಅಧ್ಯಕ್ಷರು ಮೆಂಬರ್ಗಳು ಸುಮ್ಮನೆ ಬಂದಿದ್ದಾರೆ ಸರ್, ಜನಪ್ರತಿನಿಧಿಗಳು ಅವ್ರಿಗೆ ಯಾವುದೋ ರಾಜಕೀಯ ತೆವರಿಗೋಸ್ಕರ ಎಲ್ಲ ಮಾಡ್ಕೊಂಡು ಒಬ್ಬರು ಇಟ್ಕೊಂಡು ಲಾಡಿ ಚಾರ್ಜ್ ಮಾಡೋದು ದೊಡ್ಡ ಬೆಳವಣಿಗೆ ಇಲ್ಲ. ಅದು ಇವತ್ತು ಹಿಂದೂ ರಾಷ್ಟ್ರ ಹುಟ್ಟಿದ್ವಿ, ಹಿಂದೂ ರಾಷ್ಟ್ರ ಸಾಯ್ತೀವಿ. ನಾವೇನ್ ಮಾಡ್ಬಿಟ್ಟು ಸತ್ತು ಅಂತ ಅದನ್ನ ಬಿಡಿಸಬೇಕಷ್ಟೇ. ಒಬ್ಬ ಶಾಸಕರಾದ ಉತ್ತಮ ಕೆಲಸ ಮಾಡಿದೆ. ಈಗ ನಮ್ಮ ಜನಗಾಸ್ ಶಿವಣ್ಣರ ಅಣ್ಣೊಬ್ಬ ಶಾಸಕರಾಗಿದ್ರು, ಬಸ್ಸಲ್ಲಿ ಓಡಾಡ್ತಿದ್ರು ಶಾಸಕರಾದ್ರು, ಉತ್ತಮ ಶಾಸಕ ಅಂತ ಹೆಸರು ತಗೊಂಡ್ರು. ಒಂದೇ ಟೈಮ್ MLA ಆಗಿದ್ದಾರೆ ಅವರು, ಉತ್ತಮ ಶಾಸಕ ಅಂತ ತಗೊಂಡ್ರು, ಗಡೆ ತಮ್ಮಣ್ಣ ಅಂತೇಳಿ. MLA ಆದ್ರೂ ಬಸ್ಸಲ್ಲಿ ಓಡಾಡ್ತಿದ್ರು. 98ರಲ್ಲಿ ಸಹ ಕಾಂಗ್ರೆಸ್ ಶಾಸಕರವರು ಉತ್ತಮ ಶಾಸಕ ಅಂತ ಹೆಸರು ತಗೊಂಡ್ರು. ಮಂಡ್ಯ ಜಿಲ್ಲೆಯಲ್ಲಿ ಚೌಡೇನೂರು ಬದುಕಿದ್ರು 2 ಕ್ಷೇತ್ರದಲ್ಲಿ. ಅವರು ಉತ್ತಮ ಶಾಸಕ ಅಂತ ತಗೊಂಡ್ರು, ಒಳ್ಳೆ ಕೆಲಸ ಮಾಡಿದ್ರು. ಅದನ್ನ ಮಾಡ್ಬೇಕನ ಸುಮ್ಮನೆ ಎತ್ಕಟ್ಟು ಎಲ್ಲ ನಾವೇನ್ ಮಾಡ್ತೇವೆ, ಇನ್ನೂ ದರ್ಪ ಬಿಟ್ಟಿಲ್ಲ. ಒಬ್ಬ MLA ಅದನ್ನು ಓಟ್ ಹಾಕಿರೋದು ಮತ್ತೆ ಓಟ್ ಹಾಕ್ತಿರೋದು ಮತ್ತೆ ನಾವೆಲ್ಕ MLA ಅವರು. ನಾನು ಓಟ್ ಹಾಕಿಲ್ಲ, ನನಗೂ MLA ಅವರು. ಆ ಭಾವನೆ ಬೇಕು. ಯಾರ ಹೋದ್ರೆ ನಿಮ್ಮವ್ರು ಓಟ್ ಹಾಕಿಲ್ಲ, ನನ್ಗೆ ಓಟ್ ಕಡಿಮೆ ಬಂತು, ನಿನ್ ಕೆಲಸ ಯಾಕೆ ಮಾಡ್ಬೇಕು ನನಗೂ ಕೇಳ್ತಾರೆ. ಕಲ್ಮಟ್ಟಿ ಓಟ್ ಬಂದಿಲ್ಲ, ಸಿದ್ದೇಗೌಡ ನೋಡಿ ಓಟ್ ಬಂದಿಲ್ಲ, ಅಂಕಣ ನೋಡಿ ಓಟ್ ಬಂದಿಲ್ಲ, ನಿಮ್ಗೆ ಯಾಕೆ ಕೆಲಸ ಮಾಡ್ಬೇಕು? MLA ಓಟ್ ಹಾಕಿ ಎಲ್ಲ ಗೆಲುಗಂಟು ಮಾತ್ರ. ಇದು ಅವ್ರಿಗೆ ಘರ್ಷಣೆ. ಈ ತಿರುಡ ಹೋಬಳಿಲಿ 9,000 ಓಟ್ ಕಡಿಮೆ ಆಯ್ತು ಅವ್ರಿಗೆ. ಅದು ಅವ್ರಿಗೆ ಓಟ್ ಹಾಕಿದ್ರೆ ನಾವು ಹಂಗಾರೆ ಶಾಸಕರಲ್ವಾ? ನಮಗೂ ಶಾಸಕರೇ, ನಾವು ಓಟ್ ಹಾಕಿ ನಮಗೂ ಅವ್ರು ಶಾಸಕರೇ. ಕೆಲಸ ಮಾಡ್ಬೇಕು, ಮನ್ಸು ಗೆಲ್ಬೇಕು. ನಾ ಕೆಲಸ ಮಾಡಿದಪ್ಪ ಓಟ್ ಹಾಕಿನ್ಬೇಕು. ಸೇವಕರು, ಜನಸೇವಕರು, ಒಬ್ಬ ಶಾಸಕನಾದನು ಓಟ್ ಹಾಕ್ತಾ ಇರ್ಲಿ, ಕೆಲಸ ಮಾಡಿ ಮನೆ ಗೆಲ್ಬೇಕು. ಅವರು ಮಹಾರಾಜ ಅಲ್ಲ, MLA ಆದ ತಕ್ಷಣ ಮಹಾರಾಜರಲ್ಲಿ ಯಾರು ಅಲ್ಲ, ಅವರು ಜನಸೇವಕ. ಉತ್ತಮ ಕೆಲಸ ಮಾಡಿ ಉತ್ತಮ ಶಾಸಕ ಅಂತ ಹೆಸರು ತಗೊಳ್ಳಿ, ನಮಗೂ ಸಂತೋಷ. ಪಾರ್ಟಿ ಬೇಡ, ರಾಜಕಾರಣ ಬೇಡ. ಒಬ್ಬ ಶಾಸಕ ಅವರೇ ಈ ಮಂಡ್ಯ ವಿಧಾನಸಭೆ ಉತ್ತಮವಾದ ಕೆಲಸ ಮಾಡಿ 5 ವರ್ಷ ಶಾಸಕನೇ ಕೆಲಸ ಮಾಡ್ಬೇಕು. ಅವ್ರಿಗೆ ಒಳ್ಳೆ ಉತ್ತಮ ಕೆಲಸ ಮಾಡಿದ್ರೆ ಇನ್ನೂ 10 ವರ್ಷ ಶಾಸಕ ಆಗ್ತಾರೆ. ಪಕ್ಷ ಜನ ಕೆಲಸ ಮಾಡಿದ್ರೆ ಓಟ್ ಹಾಕ್ತಾರೆ ಸರ್. ಪಕ್ಷ ಯಾವ್ದಾರು ಇರಲಿ, ಅವ್ರು ಯಾವ ಪಕ್ಷ ನಿಂತ್ಕೊಂಡಿರ್ಲಿ, ಉತ್ತಮ ಕೆಲಸ ಮಾಡಿದ್ರೆ ಓಟ್ ಹಾಕ್ತಾರೆ. MLA ಅಲ್ಲ, ಎಲ್ಕ MLA. ಈ ಕಾಂಗ್ರೆಸ್ಗೋಸ್ಕರ MLA ಅಲ್ಲ ಅವರು. ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ MLA ಅಲ್ಲ, ಈ ಜನಕ್ಕೆ MLA ಅವರು. ಈ ಭಾಗ ಮಂಡ್ಯ ತಾಲೂಕು ಜನಕ್ಕೆ MLA ಅವರು. ಎಲ್ಲ ಓಟ್ ಹಾಕಿರೋರು ಎಲ್ಲ ಒಂದೇ ಭಾವನೆ ನೋಡು. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.